ಇಲ್ಲಿವರೆಗೆ ಕಿಷ್ಕಿಂಧಾಕಾಂಡದ ವರೆಗಿನ ಕಥೆಯ ಸಂಗ್ರಹವನ್ನು ನೋಡಿದ್ವಿ. ಈಗ ಮುಂದೆ ಸುಂದರಕಾಂಡದಿಂದ ಕಥೆಯ ಚಿಂತನೆಯನ್ನು ಮುಂದುವರಿಸೋಣ. ನೀತ್ವಾ ಮಾಸಾನ್ ಕಪೀಶಾನಿಹ ದಶಹರಿತಃ ಪ್ರೇಷ್ಯ ಸೀತಾಂ ವಿಚಿಂತ್ಯ ಯಾತಃ ಶ್ರೀಮದ್ಹನುಮನ್ ಗಿರಮತಸಮನುಶ್ರುತ್ಯ ಗಚ್ಚನ್ ಕಪೀಂದ್ರೈಃ ಸುಗ್ರೀವಾದ್ಯೈರಸಂಖ್ಯೈ ದಶಮುಖಸಹಜಂ ಮಾನಯನ್ನಬ್ಧಿವಾಚಾ ದೈತ್ಯಜ್ಞಸ್ಸೇತುಕಾರಿ ರಿಪುಪುರರುಧವೇ ದ್ವಾನರೈರ್ವೈರಿಘಾತಿ. ಹೀಗೆ ಮಳೆಗಾಲದ ದಿನಗಳನ್ನು ಸುಗ್ರೀವ ಕಳೆದ ಮೇಲೆ ಹನುಮಂತ ದೇವರಿಂದ ಎಚ್ಚರವನ್ನು ಪಡೆದು ರಾಮಕಾರ್ಯಕ್ಕೆ ಸಜ್ಜಾಗುತ್ತಿರಲು ಲಕ್ಷ್ಮಣನೂ ಕೂಡ ಬಂದು ಕ್ರೋಧದಿಂದ ಜ್ಞಾಪಿಸಲು ಸುಗ್ರೀವ ಎಲ್ಲ ದಿಕ್ಕುಗಳಿಂದ ವಾನರರನ್ನು ಕರೆಸಿದ. ರಾಮದೇವರ ಸಮ್ಮುಖದಲ್ಲಿ ಅವರನ್ನೆಲ್ಲ ಕರೆತಂದಾಗ ಎಲ್ಲರಿಗೂ ಒಂದೊಂದು ದಿಕ್ಕಿಗೆ ಸೀತೆಯ ಅನ್ವೇಷಣೆಗಾಗಿ ಕಳಿಸಲಾಯಿತು. ಎಲ್ಲ ಕಡೆಯಲ್ಲೂ ಕಪಿವೀರರು ಅನೇಕ ರಾಜರನ್ನು ಕಂಡವರನ್ನೆಲ್ಲ ಹುಡುಕಿ ಕಡಲನ್ನು ದಾಟಿ ಎಲ್ಲ ಮಾಡಿ ಸೀತೆಯನ್ನು ಹುಡುಕಿದರೂ ದೊರೆಯದಿದ್ದಾಗ ಕೊನೆಗೆ ದಕ್ಷಿಣ ದಿಕ್ಕಿಗೆ ಹೋಗಿದ್ದ ಅಂಗದ, ಹನುಮಂತ, ಜಾಂಬವಂತಾದಿಗಳು ಎಲ್ಲ ಕಡೆಯೂ ಹುಡುಕಿ ಇನ್ನು ಸಮುದ್ರವನ್ನು ದಾಟಿ ನೋಡೋದೊಂದೇ ದಾರಿ ಅಂತ ಸಮುದ್ರವನ್ನು ದಾಟುವ ಬಗೆಯನ್ನು ಚಿಂತಿಸ್ತಾ ಅಲ್ಲೇ ಇದ್ದಾಗ ಜಾಂಬುವಂತ ಹನುಮಂತನನ್ನು ಪ್ರಾರ್ಥಿಸಿದಾಗ ಹನುಮಂತ ದೇವರು ಅಲ್ಲಿಯ ಮಹೇಂದ್ರ ಪರ್ವತವನ್ನೇರಿ ದೊಡ್ಡದಾಗಿ ಬೆಳೆದು ಸಮುದ್ರೋಲ್ಲಂಘನಕ್ಕೆ ಮುಂದಾದರು. ಸಮುದ್ರವನ್ನು ದಾಟಿದ್ದೇ ಒಂದು ಅತ್ಯಂತ ವಿಸ್ಮಯ, ಅದು ಅತ್ಯಂತ ಸುಂದರ ಅಂತ ಅದನ್ನೇ ಸುಂದರಕಾಂಡ ಅಂತ ವಾಲ್ಮೀಕಿಗಳು ಕರೆದಿದ್ದಾರೆ. ಅಂದರೆ ಅಷ್ಟೊಂದು ವಿಷಯಗಳನ್ನು ತುಂಬಿಕೊಂಡಿದೆ ಆ ಪುಟ್ಟ ಒಂದು ಸಂಗತಿ. ಅಲ್ಲಿ ಹನುಮಂತ ದೇವರು ಮೊದಲು ಮೈನಾಕ ಬಂದು, ನೀವು ದೇವ ಕಾರ್ಯಕ್ಕೆ ಹೊರಟಿದ್ದೀಯಾ, ನನ್ನಲ್ಲಿ ವಿಶ್ರಾಂತಿಯನ್ನೇ ತಗೋ, ಇದು ನನ್ನ ಸೇವೆ ಅಂತ ಕೇಳ್ಕೊಳ್ತಾರೆ. ಹಿಂದೆ ವಾಯುದೇವರ ಉಪಕಾರದಿಂದ ತಾನು ರೆಕ್ಕೆಗಳನ್ನು ಉಳಿಸ್ಕೊಂಡು ಇಂದ್ರನಿಂದ ತಪ್ಪಿಸಿಕೊಂಡು ಸ್ಮರಣೆ ಮಾಡ್ಕೋತಾ ವಾಯುಪುತ್ರನಾದ ಹನುಮಂತನಿಗೆ ತನ್ನ ಸೇವೆಯನ್ನು ಸಲ್ಲಿಸಲು ಬಂದಾಗ, ಸ್ವಾಮಿ ಕಾರ್ಯಕ್ಕೆ ಹೊರಟಿದ್ದೇನೆ ಮತ್ತು ನನಗೆ ವಿಶ್ರಾಂತಿಯ ಅವಶ್ಯಕತೆಯೇ ಇಲ್ಲ ಅನ್ನೋದನ್ನು ತೋರಿಸುವುದಕ್ಕಾಗಿ ತಾವು ವಿಶ್ರಾಂತಿಯನ್ನು ನಿರಾಕರಣೆ ಮಾಡಿ ಮುಂದೆ ಸಾಕ್ತಾರೆ. ಆಗ ದೇವತೆಗಳೇ ಮತ್ತೆ ಹನುಮಂತನ ಒಂದು ನಿಷ್ಠೆಯನ್ನು ನೋಡಲಿಕ್ಕಾಗಿ ನಾಗಮಾತೆ ಸುರಸೆಯನ್ನು ಕಳಿಸಿಕೊಟ್ಟಾಗ ಅವಳು ದೊಡ್ಡದಾಗಿ ಬಾಯಿ ತೆರೆದು ಹನುಮಂತನನ್ನು ನುಂಗ್ಲಿಕ್ಕೆ ಬಂದಾಗ ಇದು ದೇವತೆಗಳ ಕಾರ್ಯ ಅಂತ ತಿಳಿದ ಹನುಮಂತ ಸಣ್ಣ ರೂಪವನ್ನು ತಗೊಂಡು ಅವಳ ಬಾಯೊಳಗೆ ಹೋಗಿ ಮತ್ತೆ ಹಾಗೆ ಹೊರಗೆ ಬಂದು ಅವಳನ್ನು ಕೊಲ್ಲದೆ ಮುಂದೆ ದಾಟಿದ್ದನ್ನು ನೋಡಿ ದೇವತೆಗಳೆಲ್ಲ ಬಹಳ ಸಂತೋಷ ಪಡ್ತಾರೆ. ಹಾಗೆ ಮುಂದೆ ಹಾರುತ್ತಿರಬೇಕಾದ್ರೆ ಬ್ರಹ್ಮವರದಿಂದ ಉನ್ಮತ್ತಳಾದ ಸಿಮ್ಮಿಕೆ ಅನ್ನೋ ಛಾಯಾಗ್ರಹ ಹನುಮಂತನನ್ನು ನುಂಗಲು ಬಂದಾಗ ಅಲ್ಲೂ ಕೂಡ ಸಣ್ಣ ರೂಪದಿಂದ ಅವಳೊಳಗೆ ಪ್ರವೇಶಿಸಿ ಅಲ್ಲೇ ತಾನು ದೊಡ್ಡದಾಗಿ ಬೆಳೆದು ಅವಳನ್ನು ಸೀಳಿ ಹಾಕಿ ಮುಂದೆ ಲಂಕಾಪುರಿಯನ್ನು ಸೇರ್ತಾನೆ ಹನುಮಂತ. ಅಲ್ಲಿ ಲಂಕೆಯ ಅಧಿದೇವತೆಯನ್ನು ಕೂಡ ತಾನು ನಿಗ್ರಹ ಮಾಡಿ ಒಂದು ಬೆಕ್ಕಿನ ರೀತಿಯಲ್ಲಿ ರಾತ್ರಿಯಲ್ಲಿ ಲಂಕೆಯನ್ನು ಪ್ರವೇಶ ಮಾಡಿ ಇಡೀ ಲಂಕೆಯ ಸೊಬಗನ್ನು ಆಗಾರಗಳನ್ನೆಲ್ಲ ನೋಡ್ತಾ ರಾಕ್ಷಸಿಯರನ್ನು ನೋಡ್ತಾ ಅಲ್ಲೆಲ್ಲೂ ಕಾಣದ ಸೀತಾಮಾತೆಯನ್ನು ಕೊನೆಗೆ ಅಶೋಕವನದಲ್ಲಿ ಶಿಂಶಿಪಾ ವೃಕ್ಷದ ಕೆಳಗೆ ಕೂತಿರೋಳನ್ನು ನೋಡಿ ಅಲ್ಲಿಯ ಮರದಲ್ಲಿ ಕುಳಿತು ರಾವಣನ ಸಂವಾದ, ಬೇರೆ ರಾಕ್ಷಸಿಯರ ವರ್ತನೆ ಎಲ್ಲವನ್ನು ನೋಡಿ ಕೊನೆಗೆ ಸೀತಾದೇವಿ ಹತ್ತಿರ ಬಂದು ರಾಮ ಕೊಟ್ಟ ಉಂಗುರವನ್ನು ಕೊಟ್ಟು ರಾಮನ ಕ್ಷೇಮವನ್ನು ತಿಳಿಸಿ ತಾನು ರಾಮದೂತ ಅಂತ ಅವಳಿಗೆ ಭರವಸೆಯನ್ನುಂಟು ಮಾಡಿ ಖಂಡಿತ ರಾಮ ಬಂದು ರಾವಣನನ್ನು ಕೊಂದು ನಿಮ್ಮನ್ನು ಲಂಕೆಯಿಂದ ಕರೆದುಕೊಂಡು ಹೋಗ್ತಾನೆ ಅನ್ನೋ ಆಶ್ವಾಸನೆಯನ್ನು ಸೀತೆಗೆ ಕೊಡ್ತಾನೆ. ಅವಳು ಕೊಟ್ಟ ಚೂಡಾಮಣಿಯನ್ನು ಮತ್ತೆ ತೆಗೆದುಕೊಂಡು ತಾನು ದೂತ ಕಾರ್ಯಕ್ಕಾಗಿ ಬಂದಿರೋದು ಅಂತ ತೋರಿಸೋದಕ್ಕಾಗಿ ಇಡೀ ಲಂಕೆಯನ್ನು ಧ್ವಂಸ ಮಾಡ್ತಾ ಈ ಕಪಿಯ ಉಪಟಳವನ್ನು ತಡಿಲಾರದೆ ಅನೇಕ ಸೇನಾನಿಗಳು ಬಂದವ್ರ ಜೊತೆ ಯುದ್ಧವನ್ನು ಮಾಡ್ತಾ ಕೊನೆಗೆ
ಬ್ರಹ್ಮಾಸ್ತ್ರದಿಂದ ರಾವಣನ ಮಗನಿಂದ ಬಂಧಿಸಲ್ಪಟ್ಟು ಕೊನೆಗೆ ಅಕ್ಷಕುಮಾರ ರಾವಣನ ಮಗನನ್ನು ಸಂಹಾರ ಮಾಡಿ ಬ್ರಹ್ಮಾಸ್ತ್ರದಿಂದ ಬಂಧಿಸಲ್ಪಟ್ಟವನಂತೆ ತೋರಿಕೊಂಡು ರಾವಣನನ್ನು ಕಂಡು ಅಲ್ಲಿ ನಾನು ರಾಮನ ಸೇವಕ ಅಂತ ಹೇಳಿ, ರಾಮ ನಿನ್ನನ್ನು ಬಿಡಬೇಕು ಅಂತಾದರೆ ಸೀತೆಯನ್ನು ಮರ್ಯಾದೆಯಿಂದ ಒಪ್ಪಿಸುವಂತ ರಾವಣನಿಗೆ ಹೇಳಿ, ಕೊನೆಗೆ ಎಲ್ಲರೂ ದುಷ್ಟಬುದ್ಧಿಯಿಂದ ಹನುಮಂತನ ಬಾಲಕ್ಕೆ ಬೆಂಕಿಯನ್ನು ಹಚ್ಚಬೇಕಾದ್ರೆ ಆ ಬೆಂಕಿಯನ್ನೇ ತೆಗೆದುಕೊಂಡು ಇಡೀ ಲಂಕಾಪಟ್ಟಣವನ್ನು ಸುಟ್ಟು ಸಮುದ್ರದ ಕಡೆ ಹಾರಿ ಮತ್ತೆ ಬೇಗ ಕಪಿಗಳನ್ನು ಸೇರಿ ಸೀತೆಯನ್ನು ಕಂಡ ವಾರ್ತೆಯನ್ನು ರಾಮನ ಪದತಲದಲ್ಲಿ ಒಪ್ಪಿಸ್ತಾನೆ. ಇದು ಸುಂದರಕಾಂಡದ ಒಂದು ಸಣ್ಣ ಸಾರಾಂಶ. ಹೀಗೆ ಮಹತ್ ಕಾರ್ಯವನ್ನು ಮಾಡಿ ಬಂದ ಹನುಮಂತನ ಮಾತಿನಿಂದ ಸೀತೆಯ ವಾರ್ತೆಯನ್ನು ತಿಳಿದ ರಾಮ ಇನ್ನ ತಡ ಮಾಡುವುದಿಲ್ಲ ಅಂತ ಎಲ್ಲರನ್ನು ಯುದ್ಧಕ್ಕಾಗಿ ಎಬ್ಬಿಸಿಕೊಂಡು ಹೊರಡ್ತಾನೆ. ಸಮುದ್ರದ ಮುಂದೆ ಬಂದು ಸಮುದ್ರ ತಾನಾಗೆ ದಾರಿ ಬಿಡ್ತಾನೆ ಅಂತ ರಾಮದೇವರು 3 ದಿವಸ ಕಾದಾಗೂ ಕೂಡ ವರುಣ ರಾಮದೇವರಿಗೆ ಗೌರವವನ್ನು ಕೊಡದೇ ಇದ್ದಾಗ ಇಡೀ ಸಮುದ್ರವನ್ನೇ ಒಣಗಿಸಲು ಹೋಗ್ತಾರೆ ರಾಮದೇವರು. ಆಗ ವರುಣ ಬಂದು ಪ್ರಾರ್ಥನೆ ಮಾಡಿದಾಗ ಕರುಣೆಯಿಂದ ಅವನು ಹೇಳಿದಂತೆ ಅವನ ಸಮುದ್ರದ ಒಳಗಡಗಿದ್ದ ರಕ್ಕಸರನ್ನೆಲ್ಲ ತನ್ನ ಬಾಣದಿಂದ ನಿಗ್ರಹ ಮಾಡಿ ನಂತರ ಸಮುದ್ರಕ್ಕೆ ಸೇತುವೆಯನ್ನು ಕಟ್ಟಲಿಕ್ಕೆ ಎಲ್ಲರಿಗೂ ಪ್ರೇರಣೆಯನ್ನು ಮಾಡ್ತಾನೆ. ಕಪಿಗಳು ಇಂಥ ಒಂದು ದುಸ್ಸಾಧ್ಯವಾದ ಕಾರ್ಯವನ್ನು ರಾಮದೇವರ ಅನುಗ್ರಹದಿಂದ ಎಲ್ಲೆಲ್ಲಿಂದನೋ ಮರಗಳು ಬಂಡೆಗಳನ್ನು ಎತ್ತಿ ಎತ್ತಿ ತಂದು ಹಾಕಿ ಕಪಿಗಳ ಇಲ್ಲಿ ಒಬ್ಬನಾದ ನಳನ ಸಹಾಯದಿಂದ, ವಿಶ್ವಕರ್ಮನೇ ನಳನಾಗಿ ಬಂದಿರ್ತಾನೆ ಇಲ್ಲಿ ರಾಮದೇವರ ಸೇವೆಗಾಗಿ, ಅವನಿಂದ ಈ ವಿಚಿತ್ರವಾದ ಸಮುದ್ರಕ್ಕೆ ಸೇತುವೆ ಅನ್ನೋದು ನಿರ್ಮಾಣ ಆಗತ್ತೆ. 10 ಯೋಜನ ಅಗಲ 100 ಯೋಜನ ವಿಸ್ತಾರ ಅಂತ ಹೇಳ್ತಾರೆ. ಅಷ್ಟು ದೊಡ್ಡ ಸೇತುವೆಯನ್ನು ಕಟ್ಟಿ ಎಲ್ಲರೊಂದಿಗೆ ರಾಮದೇವರು ಲಂಕೆಯನ್ನು ಪ್ರವೇಶ ಮಾಡ್ತಾರೆ. ಇಷ್ಟಾಗುವಾಗ ಅಲ್ಲಿ ರಾವಣನ ತಮ್ಮ ವಿಭೀಷಣ ಒಬ್ಬ ಧರ್ಮಭೀರುವಾಗಿ ರಾವಣನನ್ನು ಈ ಕಾರ್ಯದಿಂದ ಎಷ್ಟೊಂದು ಬಾರಿ ಹಿಮ್ಮೆಟ್ಟಲು ಪ್ರಯತ್ನಿಸಿದರೂ ಆಗದೇ ಇದ್ದಾಗ ರಾವಣನಿಂದ ತಳ್ಳಲ್ಪಟ್ಟು ತಾನು ರಾಮದೇವರ ಶರಣಕ್ಕೆ ಬರ್ತಾನೆ. ಆಗ ಎಲ್ಲರೂ ಬೇಡ ಅಂತ ಹೇಳಿದ್ರು ಕೂಡ ರಾಮದೇವರು ನನ್ನ ಶರಣು ಬಂದವರನ್ನು ರಕ್ಷಿಸೋದು ನನ್ನ ಕರ್ತವ್ಯ, ಇಷ್ಟಾಗಿ ಅವನಿಂದ ನನಗೇನು ತೊಂದರೆ ಇಲ್ಲ ಅಂತ ವಿಭೀಷಣನನ್ನು ಮನ್ನಿಸಿ ತನ್ನ ಜೊತೆ ಇಟ್ಕೊಳ್ತಾನೆ. ಹೀಗೆ ವಿಭೀಷಣನ ಶರಣಾಗತಿಯನ್ನು ಪಡೆದುಕೊಂಡು ಸಮುದ್ರಕ್ಕೆ ಸೇತುವೆಯನ್ನು ಕಟ್ಟಿ ಲಂಕೆಯನ್ನು ಮುತ್ತಿಗೆ ಹಾಕೋದ್ರೊಂದಿಗೆ ಈ ಯುದ್ಧಕಾಂಡ ಅನ್ನೋದು ಶುರುವಾಗುತ್ತೆ. ಇಷ್ಟು ಯುದ್ಧದ ತಯಾರಿಯನ್ನು ಈ ಶ್ಲೋಕದಲ್ಲಿ ರಾಯರು ವರ್ಣಿಸಿದ್ದಾರೆ. ಮುಂದೆ ಭಗ್ನಂ ಕೃತ್ವಾ ದಶಾಸ್ಯಂ ಗುರುತರವಪುಷಂ ಕುಂಭಕರ್ಣಂ ನಿಹತ್ಯ ಪ್ರಧ್ವಸ್ತಾ ಶೇಷನಾಗಂ ಪದಕಮಲನತಂ ತಾಕ್ಷ್ಯಮಾನಂದ್ಯ ರಾಮಃ ಸರ್ವಾನುಜ್ಜೀವಯಂತಂ ಗಿರಿಧರಮನಗಶ್ಚಾಂಜನೇಯತ್ ಕಾಪಿನ್ಸ್ವಾನ್ ವಿಜ್ಞಾನಾಸ್ತ್ರೇಣ ರಕ್ಷನ್ ಸಮವತುದಮಯನ್ ಲಕ್ಷ್ಮಣನ್ ಚಕ್ರಶತ್ರುಂ. ಈ ಯುದ್ಧ ಅನ್ನೋದೇ ತುಂಬ ಒಂದು ವಿಚಿತ್ರವಾದದ್ದು. ಆಗ ಎಂದೆಂದೂ ಇಂತಹ ಯುದ್ಧ ನಾವು ಮತ್ತೆ ಈ ಮನುಕುಲದಲ್ಲಿ ನೋಡಲಿಕ್ಕೆ ಸಾಧ್ಯ ಇಲ್ಲ. ಯಾಕೆಂದರೆ ಯುದ್ಧ ಆಗ್ತಿರೋದು 3 ರೀತಿಯ ಜೀವರಲ್ಲಿ. ದೈತ್ಯರು, ಈ ಕಡೆ ಮನುಷ್ಯ ರಾಮದೇವರು ಲಕ್ಷ್ಮಣ ಮಾನುಷ್ಯ ರೂಪದಲ್ಲಿರೋರು, ಇನ್ನು ಉಳಿದವರು ವಾನರರು. ಮತ್ತು ಈ ವಾನರರಿಗೆ ಆಯುಧಗಳು ಅಂತಿಲ್ಲ, ಕಮ್ಮಾರರು ಅಂತಿಲ್ಲ, ಆಯುಧ ವೈದ್ಯರು ಅಂತಿಲ್ಲ. ಹೀಗೆ ಇಡೀ ಪ್ರಕೃತಿಯನ್ನೇ ಯುದ್ಧಕ್ಕೆ ಒಂದು ಅಸ್ತ್ರವನ್ನಾಗಿ ಬಳಸಿದ ವಿಶೇಷ ಯುದ್ಧ ಇದು ನಡೆದಿದ್ದು. ಪಾಪ ಬಂಡೆಗಳು, ಮರದ ತುಂಡುಗಳು, ಬೆಟ್ಟಗಳೇ ಕಪಿಗಳಿಗೆ ಆಯುಧ. ಅದರಿಂದನೇ ಇಂಥ ದೊಡ್ಡ ದೈತ್ಯ ಸೇನೆಯನ್ನು ಅವರು ಮಣಿಸಿದರು ಅಂದರೆ ಎಂಥ ಆಶ್ಚರ್ಯ ಅಲ್ವಾ. ಇದು ರಾಮದೇವರ ಕೃಪೆ ಅಂತ ನಾವು ಚಿಂತನೆ ಮಾಡಬೇಕು. ಹೀಗೆ ಒಂದು ಘನಘೋರವಾದ ಯುದ್ಧ. ಅಂಥ ದೈತ್ಯರು ಎಲ್ಲರೂ ರುದ್ರವರರು, ಬ್ರಹ್ಮಬಲದಿಂದ ಅವಧ್ಯರೇ ಇದ್ದವರು, ತಮ್ಮದೇ ನಗರದಲ್ಲಿ ಅತ್ಯಂತ ಸ್ವಚ್ಛಂದವಾಗಿ ವಿಹಾರ ಮಾಡಿಕೊಂಡಿದ್ದ ದೈತ್ಯ ಕುಲ. ರಾವಣನ ಹೆದರಿಕೆಯಿಂದ ಯಾರ್ಯಾರು ಲಂಕೆಯನ್ನು ಪ್ರವೇಶಿಸಿದವರೇ ಇಲ್ಲ. ಇನ್ನು ಯುದ್ಧ ಮಾಡೋದೆಲ್ಲಿ ಬಂತು? ಇಂಥ ಒಂದು ದೈತ್ಯರನ್ನು ಮಣಿಸಲಿಕ್ಕೆ ರಾಮದೇವರು ಈ ವಾನರರ ಸಹಾಯವನ್ನು ತಗೊಂಡ. ಅಂತೂ ಯುದ್ಧ ಶುರುವಾಯಿತು. ಅನೇಕ ಸಂಹಾರಗಳು ನಡೆದುವು. ಅಂಗದ,
ನೀಲ, ಸುಷೇಣ, ಮೈಂದ ವಿವಿಧರು, ಅನೇಕ ಕಪಿಪುಂಗವರೆಲ್ಲ ಎಲ್ಲರೂ ದೇವತೆಗಳ ಅಂಶದಿಂದ ಬಂದವರೇ. ಅನೇಕ ರೀತಿಯಲ್ಲಿ ಯುದ್ಧವನ್ನು ಮಾಡಿ ರಾಮದೇವರ ಸೇವೆಯನ್ನು ಮಾಡಿದರು. ಹಾಗಿರುವಾಗ ಮೊದಲು ರಾವಣನನ್ನು ಎದುರುಗೊಂಡಾಗೆ ರಾಮದೇವರು ಅವನ ಛತ್ರ, ಕಿರೀಟ ಎಲ್ಲವನ್ನ ಹಾರಿಸಿ ಅವನನ್ನು ಮಾನಭಂಗವನ್ನು ಮಾಡ್ದ. ಎಷ್ಟೋ ದಿವಸದ ನಂತರ ರಾವಣ ಯುದ್ಧಕ್ಕೆ ಬರ್ತಾನೆ. ಅಷ್ಟರಲ್ಲಿ ಅನೇಕ ತನ್ನ ಸೇನಾನಿಗಳು, ಮಂತ್ರಿಗಳು, ತನ್ನ ಮಕ್ಕಳನ್ನು ಕಳ್ಕೊಂಡಿರ್ತಾನೆ. ಆದರೂ ಕೂಡ ಬುದ್ಧಿಯನ್ನು ತಿಳಿದೆ ತನ್ನ ತಂದೆ ತಾಯಿಗಳು ಹೇಳಿದ್ದು, ಅಜ್ಜ ಹೇಳಿರೋದು, ಹೆಂಡತಿಯಾದ ಮಯಪುತ್ರಿ ಮಂಡೋದರಿ ಹೇಳಿದ್ದು, ಯಾರ ಮಾತನ್ನು ಲೆಕ್ಕಿಸದೆ ಯುದ್ಧವನ್ನು ಮುಂದುವರಿಸ್ತಾ ಬಂದು ರಾಮನೆದುರಿಗೆ ಬಂದಾಗ ಹೀಗೆ ಅವಮಾನಗೊಂಡು ಮತ್ತೆ ಹೊರಡ್ತಾನೆ. ಮತ್ತೆ ತನ್ನ ತಮ್ಮ ಮಹಾನಿದ್ರೆಯಲ್ಲಿ ಇದ್ದ ಕುಂಭಕರ್ಣನನ್ನು ಬಹಳ ಪ್ರಯಾಸದಿಂದ ಎಬ್ಬಿಸಿ ಅವನನ್ನು ಯುದ್ಧಕ್ಕೆ ಕಳಿಸ್ತಾನೆ. ಅವನು ನಡೆದು ಬಂದ್ರೇ ಸಾವಿರಾರು ಕಪಿಗಳು ಒಂದೇ ಸಲ ಸಾಯ್ತಾ ಇದ್ವು ಅವನು ಹೆಜ್ಜೆ ಇಟ್ಟಲ್ಲಿ. ಅಂಥ ವಿಶಿಷ್ಟ ದೈತ್ಯಾಕಾರ, ಅವಧ್ಯತ್ವವರ ಎಲ್ಲವನ್ನು ಹೊಂದಿದ ಕುಂಭಕರ್ಣನನ್ನೂ ಕೂಡ ರಾಮದೇವರು ಸಂಹಾರ ಮಾಡ್ತಾರೆ. ಇಷ್ಟರ ಮಧ್ಯ 2 ಬಾರಿ ಕಪಿಗಳೆಲ್ಲ ಮೂರ್ಛೆ ಹೊಂದಿ ಬೀಳುವ ಪ್ರಸಕ್ತಿ ಬಂದಾಗ ಒಮ್ಮೆ ಗರುಡದೇವರು ತಮ್ಮ ಸೇವೆ ಅಂಥೇಳಿ ಬಂದು ಅವರ ರೆಕ್ಕೆಯನ್ನು ಬೀಸೋದ್ರಿಂದಲೇ ಎಲ್ಲ ಕಪಿಗಳು ಎಚ್ಚರ ಆಗೋ ಪ್ರಸಂಗ ನಡೆಯುತ್ತೆ. 2 ಬಾರಿ ಹನುಮಂತ ದೇವರು ಸುಷೇಣನ ಆಜ್ಞೆಯಂತೆ ಸಂಜೀವನ ಪರ್ವತವನ್ನು ತಗೊಂಡು ಅಲ್ಲಿರುವ ಶಲ್ಯಕರಣಿ, ವಿಶಲ್ಯಕರಣಿ ಇತ್ಯಾದಿ ಔಷಧಗಳಿಂದ ಎಲ್ಲರನ್ನ ಮತ್ತೆ ಮೂರ್ಛೆಯಿಂದ ಎಚ್ಚರಗೊಳಿಸಿ ಅವರಿಗೆ ಬಂದಿರೋ ನೋವುಗಳನ್ನೆಲ್ಲ ಪರಿಹಾರ ಮಾಡುವ ಪ್ರಸಂಗ ನಡೆಯುತ್ತೆ. ಒಮ್ಮೆ ಅಂತೂ ರಾಮದೇವರೇ ವಿಜ್ಞಾನಾಸ್ತ್ರವನ್ನು ಬಿಟ್ಟು ಯಾರ್ಯಾರು ಸಮೋಹಕ್ಕೊಳಗಾಗಿ ಮೂರ್ಛೆಗೊಂಡಿರ್ತಾರೋ ಅವರನ್ನೆಲ್ಲ ಎಬ್ಬಿಸ್ತಾರೆ. ಹೀಗೆ ಅನೇಕ ರೀತಿಯ ಒಂದು ಘನಘೋರವಾದ ಯುದ್ಧ, ದೈತ್ಯರಲ್ಲಿ ದೈತ್ಯರ ಮಾಯೆ, ಅವರ ಆಟ, ಅವರಿಗೆ ಕಣ್ಣಿಗೆ ಕಾಣದೆ ಕತ್ತಲನ್ನುಂಟು ಮಾಡೋ ಯುದ್ಧ, ಆಕಾಶದಿಂದ ಸುರಿಸುವ ಆಯುಧಗಳು, ಇವೆಲ್ಲವನ್ನು ಹಿಮ್ಮೆಟ್ಟಿ ರಾಮದೇವರ ಅನುಗ್ರಹದಿಂದ ಕಪಿಗಳು ಅಂತಹ ರಾಕ್ಷಸರ ಜೊತೆ ಹೋರಾಡ್ತಾ ಯುದ್ಧವನ್ನು ನಡೆಸ್ತಾರೆ. ಈ ಎಲ್ಲ ಪ್ರಸಂಗವನ್ನು ರಾಯರು ಈ ಶ್ಲೋಕದಲ್ಲಿ ಸಂಗ್ರಹ ಮಾಡಿದ್ದಾರೆ. ಕೊನೆಯಲ್ಲಿ ಲಕ್ಷ್ಮಣನಿಂದ ರಾವಣನ ಮಹಾ ಹೆಮ್ಮೆಯ ಪುತ್ರ ಇಂದ್ರಜಿತು, ಇಂದ್ರವನ್ನೇ ಗೆದ್ದವನು, ಅವನಂತೂ 2 ಬಾರಿ ತನ್ನ ಕುಲದೇವಿಯನ್ನ ರಾತ್ರಿಯಲ್ಲಿ ಮಾಟ ಮಂತ್ರಗಳಿಂದ ಒಲಿಸಿಕೊಂಡು ಮೋಹನಾಸ್ತ್ರಗಳಿಂದ ಲಕ್ಷ್ಮಣನನ್ನು ಮೂರ್ಛೆಗೊಳಿಸಿ ಹೀಗೆ ಕತ್ತಲಲ್ಲಿ ಮೋಸದಿಂದ ಯುದ್ಧ ಮಾಡಿ ಇವರನ್ನೆಲ್ಲ ಗೆಲ್ಲಬೇಕು ಅಂತ ಪ್ರಯತ್ನ ಪಟ್ಟವನನ್ನು ಕೂಡ ಲಕ್ಷ್ಮಣ ಸಂಹಾರ ಮಾಡ್ತಾನೆ. ಹೀಗೆ ಎಲ್ಲರನ್ನ ಸಂಹಾರ ಮಾಡಿಸಿದ ರಾಮದೇವರು ನಮ್ಮೆಲ್ಲರನ್ನ ಕಾಪಾಡಲಿ ಅಂತ ರಾಯರು ಪ್ರಾರ್ಥಿಸ್ತಾರೆ. ಕ್ರವ್ಯಾದಾನ್ ಅಗ್ನಸಂಖ್ಯಾನಪಿ ದಶವದನಂ ಬ್ರಹ್ಮಪೂರ್ವೈರ್ಸುರೇಶೈ ಪುಷ್ಪೈರಾಕೀರ್ಯಮಾಣೋ ಹುತವಹ ವಿಮಲಾಮಾಪ್ಯ ಸೀತಾಂ ವಿಧಾಯ ರಕ್ಷೋನಾಥಂ ಸ್ವಭಕ್ತಂ ಸ್ವಪುರಮತಗತ ಪುಷ್ಪಕಸ್ತಃ ಸಮಸ್ತೈಃ ಸಾಮ್ರಾಜ್ಯೇ ಚಾಭಿಷಿಕ್ತೋ ನಿಜಜನಮಖಿಲಂ ಮಾನಯನ್ಮೇ ಗತಿ ಸ್ಯಾತ್. ಹೀಗೆ ಘನಘೋರವಾದ ಯುದ್ಧ ನಡೆದು ಕೊನೆಯಲ್ಲಿ ಅಸಂಖ್ಯ ರಾಕ್ಷಸರನ್ನು ರಾಮದೇವರು ಕೊಲ್ತಾರೆ. ಅದರಲ್ಲೂ ದೈತ್ಯರ ಮೂಲಬಲ ಅಂತ ಒಂದು ಸೇನೆಯನ್ನು ರಾವಣನ ಮೂಲಬಲ ಕಂಡು ಕಪಿ ಸೇನೆ ಯಾವಾಗಲೂ ಬೆದರಿ ಓಡಿರಲು ಈ ವೇಳೆ ನರನಾಗಿ ಇರಬಾರದೆಂದೆನಿಸಿ ದೇವರಾಮಚಂದ್ರ ಜಗವೆಲ್ಲ ತಾನಾದ ಅಂತ ಅಸಂಖ್ಯ ರೂಪಗಳನ್ನು ರಾಮದೇವರೇ ತಗೊಂಡು ಯುದ್ಧರಂಗದಲ್ಲಿ ಎಲ್ಲೆಲ್ಲಿ ನೋಡಿದರೂ ರಾಮನೇ ಕಾಣೋ ಹಾಗೆ ತಾನೇ ಅನೇಕ ರೂಪಗಳಿಂದ ಆ ರಾವಣನ ಮೂಲಬಲವನ್ನು ಅಸಂಖ್ಯ ರಾಕ್ಷಸರನ್ನು ಸಂಹಾರ ಮಾಡ್ತಾನೆ. ಕೊನೆಯಲ್ಲಿ ರಾವಣನನ್ನು ಕೂಡ ಕೊಲ್ತಾನೆ. ಇದನ್ನು ಬ್ರಹ್ಮಾದಿ ದೇವತೆಗಳೆಲ್ಲ ಆನಂದದಿಂದ ನೋಡಿ ಪುಷ್ಪವೃಷ್ಟಿಯನ್ನು ಮಾಡ್ತಾರೆ. ಮಧ್ಯದಲ್ಲಿ ಅಗಸ್ತ್ಯರು ಬಂದು ರಾಮದೇವರಿಗೆ ಆದಿತ್ಯ ಹೃದಯವನ್ನು ಒಪ್ಪಿಸಿ ಆ ಸೇವೆಯನ್ನೂ ಕೂಡ ಮಾಡಿರ್ತಾರೆ. ಹೀಗೆ ದೇವತೆಗಳೆಲ್ಲ ಆಶ್ಚರ್ಯಭರಿತರಾಗಿ ನಿರಂತರವಾಗಿ ಯುದ್ಧದಲ್ಲಿ ಪರೋಕ್ಷವಾಗಿ ಪಾಲ್ಗೊಂಡು ಅಂತೂ ರಾವಣನ ಸಂಹಾರವನ್ನು ಆನಂದಿಸ್ತಾರೆ. ಆಗ ಮುಂದೆ ರಾಮದೇವರು ತಮ್ಮನಾದ ವಿಭೀಷಣನನ್ನು ವಿಜೃಂಭಣೆಯಿಂದ ಲಂಕೆಗೆ ಅಧಿಪತಿಯನ್ನಾಗಿ ಮಾಡ್ತಾನೆ. ತನ್ನ ಪತ್ನಿ ಸೀತಾಕೃತಿ ಅಲ್ಲಿದ್ದವಳು, ಆದರೂ ಕೂಡ ಅವಳನ್ನು ಅಗ್ನಿ ಪರೀಕ್ಷೆಗೆ ಒಳಪಡಿಸುವ ನೆಪದಲ್ಲಿ ಸೀತಾಕೃತಿಯನ್ನು ಅಲ್ಲಿಂದ ಕಳಿಸಿ ನಿಜವಾದ ಸೀತೆಯನ್ನು ತಾನು ಗ್ರಹಣ ಮಾಡ್ತಾನೆ. ಇದು ದೇವರಹಸ್ಯ.
ಜೊತೆಗೆ ಸಮಾಜಕ್ಕೂ ಕೂಡ ನಿರ್ಣಯ. ರಾಮದೇವರು ಒಬ್ಬ ರಾಜನಾಗಿ ಎಲ್ಲರಿಗೂ ಸಂದೇಶ ಕೊಡುವಂತೆ ಪರಗೃಹದಲ್ಲಿದ್ದ ಪತ್ನಿಯನ್ನ ತಾನಾಗೇ ಸ್ವೀಕಾರ ಮಾಡದೆ ಅಗ್ನಿ ಪರೀಕ್ಷೆಯನ್ನು ಉಂಟು ಮಾಡಿ ಅಗ್ನಿಯಿಂದ ಅವಳು ಶುದ್ಧಳು ಅನ್ನೋದನ್ನ ತಿಳಿಸಿಕೊಟ್ಟು ಜಗತ್ತಿಗೆ ಅವಳನ್ನು ಗ್ರಹಣ ಮಾಡ್ತಾನೆ. ಹೀಗೆ ನಂತರ ವಿಭೀಷಣಾದಿಗಳು ಸುಗ್ರೀವ ಎಲ್ಲರನ್ನೂ ಕರೆದುಕೊಂಡು ಸುಗ್ರೀವ ವಿಭೀಷಣ ಆತಿಥ್ಯವನ್ನು ಕೊಡಕ್ಕೆ ಬಂದರೂ ಕೂಡ ಅದನ್ನು ತಿರಸ್ಕರಿಸಿ ಭರತ ನನಗಾಗಿ ಕಾಯ್ತಾ ಇದ್ದಾನೆ, ಆ ಸಮಯ ಮೀರ್ತಾ ಇದೆ ಅಂತೇಳಿ ಹೇಳಿ ಕೊನೆಗೆ ವಿಭೀಷಣನ ಪ್ರಾರ್ಥನೆಯಂತೆ ಪುಷ್ಪಕ ವಿಮಾನದಲ್ಲಿ ಕುಳಿತು ಎಲ್ಲರೊಂದಿಗೆ ಅಯೋಧ್ಯೆಗೆ ಪ್ರಯಾಣ ಬೆಳೆಸ್ತಾನೆ. ಅಲ್ಲಿ ಮಧ್ಯದಲ್ಲಿ ಋಷಿಗಳ ಒಂದು ಭರದ್ವಾಜರ ಆಶ್ರಮದಲ್ಲಿ ತಾನು ತಂಗಿ ಹನುಮಂತ ದೇವರನ್ನ ಮುಂದೆ ಕೊಟ್ಟು ಕಳಿಸ್ತಾನೆ ಭರತನತ್ರ ಬೇರೆ ಗೂಢವೇಷದಲ್ಲಿ ಹೋದ ಹನುಮಂತ ದೇವರು ಅಲ್ಲಿವರೆಗೂ ನಡೆದ ಎಲ್ಲ ವೃತ್ತಾಂತವನ್ನ ತಿಳಿಸಿ ರಾಮದೇವರ ಮಹತ್ಕಾರ್ಯವನ್ನೆಲ್ಲ ಭರತನಿಗೆ ತಿಳಿಸಿ ರಾಮ ಬರ್ತಾ ಇದ್ದಾನೆ ಅನ್ನೋ ವಾರ್ತೆಯನ್ನ ಭರತನಿಗೆ ಕೊಟ್ಟಿರ್ತಾನೆ. ನಂತರ ಇಡೀ ಅಯೋಧ್ಯೆ ರಾಮನನ್ನ ಎದುರುಗೊಳ್ಳಿಕ್ಕೆ ಸಿದ್ಧವಾಗತ್ತೆ. ಆಗ ತನ್ನ ಎಲ್ಲ ಆಪ್ತರೊಂದಿಗೆ ರಾಮದೇವರು ಸೀತೆಯನ್ನೊಡಗೂಡಿ ಹನುಮಂತ ಸುಗ್ರೀವಾದಿಗಳೆಲ್ಲರನ್ನೂ ಒಡಗೂಡಿ ಆಗ ಹೇಳ್ತಾರೆ, ಪುರಜನರೆಲ್ಲ ಆಶ್ಚರ್ಯ ಪಡಬಾರ್ದು ಅಂತ ಸುಗ್ರೀವಾದಿಗಳೆಲ್ಲ ಉತ್ತಮ ಮಾನುಷ ವೇಷವನ್ನು ಧರಿಸಿದ್ರು ರಾಮದೇವರ ಅನುಗ್ರಹದಿಂದ ಅಂತ ಹೇಳ್ತಾರೆ. ಅಂತೂ ಇವರನ್ನೆಲ್ಲ ಸೇರಿಕೊಂಡು ರಾಮದೇವರು ಅಯೋಧ್ಯೆಯನ್ನು ಪ್ರವೇಶ ಮಾಡ್ತಾರೆ. ಇಡೀ ಅಯೋಧ್ಯೆ ಬಹಳ ಸಂಭ್ರಮವನ್ನು ಹೊಂದತ್ತೆ. ಆಗ ವಸಿಷ್ಠಾದಿಗಳು ಇನ್ನು ತಡ ಮಾಡದೆ ರಾಮದೇವರಿಗೆ ವಿಜೃಂಭಣೆಯಿಂದ ಪಟ್ಟಾಭಿಷೇಕವನ್ನು ಮಾಡ್ತಾರೆ. ಅಂತೂ ಅಯೋಧ್ಯಾಧಿಪತಿಯಾಗಿ ರಾಮ ತಾನು ರಾಜನಾಗಿ ಸೇರ್ತಾನೆ. ಇಷ್ಟಲ್ಲದೆ ಸುಗ್ರೀವಾದಿಗಳಿಗೆ ವಿಭೀಷಣಾದಿಗಳಿಗೆ ಯಾರ್ಯಾರು ತನ್ನ ಸೇವೆಯನ್ನು ಭಕ್ತಿಯಿಂದ ಮಾಡಿದ್ದಾರೆ ಎಲ್ಲರಿಗೂ ಅತ್ಯಂತ ವಿಶಿಷ್ಟವಾದ ಒಂದು ಅನುಗ್ರಹವನ್ನು ರಾಮದೇವರು ಮಾಡ್ತಾ ಅವರಿಗೆ ಪದವಿಗೆ ತಕ್ಕ ಒಂದು ಮರ್ಯಾದೆಯನ್ನು ಮಾಡ್ತಾ ಅವರೆಲ್ಲರನ್ನೂ ಆನಂದದಿಂದ ನೋಡ್ಕೊಳ್ತಾ ಹನುಮಂತನಿಗಂತೂ ವಿಶೇಷವಾದ ತನ್ನ ಆಲಿಂಗನವನ್ನು ಮತ್ತೆ ಮುಂದೆ ಬ್ರಹ್ಮಪಟ್ಟವನ್ನು ಕೊಟ್ಟು ಅನುಗ್ರಹ ಮಾಡಿ ಸೀತೆಯಿಂದನೂ ಮುತ್ತಿನ ಮಾಲೆಯನ್ನು ಹಾಕಿಸಿ ಅನುಗ್ರಹ ಮಾಡ್ತಾನೆ. ಇಂತಹ ರಾಮದೇವರು ನಮ್ಮನ್ನೂ ಕೂಡ ಅನುಗ್ರಹಿಸಲಿ ಅಂತ ಇಲ್ಲಿ ಪ್ರಾರ್ಥನೆ ಮಾಡ್ತಾರೆ. ರಕ್ಷನ್ ಶೋಣಿಂ ಸಮೃದ್ಧಾಂ ನುತ ಉತ ಮುನಿಭಿರ್ಮಾನಯನ್ ವಾಯುಸೂನುಂ ಪ್ರೇಷ್ಯಾದಿತ್ಯಾತ್ಮಜಾರ್ದಿ ವ್ಯತನುತ ಭರತಂ ಯೌವರಾಜ್ಯೇನು ಮಾನ್ಯ ಕಾರ್ಯೇ ಸೌಮಿತ್ರಿಮಾಶು ಸ್ವಗದಿತ ಕೃತರಿಘ್ನೋತ ಶತ್ರುಘ್ನತೋಯೋ ಹತ್ವಾಸೌ ದುಷ್ಟಶೂದ್ರಂ ದ್ವಿಜಸುತಗುಭವೇತ್ ಕುಂಭಜಾನ್ಮಾಲಧಾರಿ. ಇನ್ನು ರಾಮದೇವರ ಒಂದು ಆಡಳಿತ ಅನ್ನೋದು ರಾಮರಾಜ್ಯದಂತೆ ಅಂತ ಇವತ್ತಿಗೂ ಪ್ರಸಿದ್ಧ. ಅಂಥ ಒಂದು ಧರ್ಮಭೀರುವಾದ ಆಡಳಿತವನ್ನು ರಾಮದೇವರು ಮಾಡ್ತಾರೆ. ಅದನ್ನು ನಾರಾಯಣ ಪಂಡಿತರು ಇತ್ಯಾದಿಗಳೆಲ್ಲ ಬಹಳ ಸುಂದರವಾಗಿ ವರ್ಣಿಸಿದ್ದಾರೆ. ಅಂದರೆ ಅಲ್ಲಿ ಯಾವುದೇ ಒಂದು ಪ್ರಕೃತಿಯಲ್ಲಿ ಭಿನ್ನತೆ ಇರಲಿಲ್ಲ. ಇನ್ನು ಮನುಷ್ಯರ ಆಯುರ್ಮಾನದಲ್ಲಿ ಸಣ್ಣವರು ಮೊದಲು ಹೋಗೋದು, ದೊಡ್ಡವರು ನಂತರ, ಈ ರೀತಿಯ ಒಂದು ವ್ಯತ್ಯಾಸಗಳಿರಲಿಲ್ಲ. ಒಟ್ಟಿನಲ್ಲಿ ಎಲ್ಲ ಕಡೆಯೂ ಸಂಭ್ರಮದಿಂದ ಎಲ್ಲರೂ ನೆಮ್ಮದಿಯಿಂದ ಆನಂದದಿಂದ ಸಮೃದ್ಧವಾಗಿ ಬದುಕುವಂಥ ಒಂದು ರಾಜ್ಯದ ರಕ್ಷಣೆಯನ್ನು ರಾಮದೇವರು ಮಾಡ್ತಾರೆ. ಋಷಿಮುನಿಗಳಿಂದ ಪ್ರಾರ್ಥಿತನಾಗಿ ನಿರಂತರವಾಗಿ ರಾಮದೇವರು ಹನುಮಂತನನ್ನು ಅತ್ಯಂತ ಆನಂದದಿಂದ ಆಲಂಗಿಸಿ ಅನುಗ್ರಹಿಸಿ ಅಭಿನಂದಿಸಿ ಕಳಿಸಿಕೊಡ್ತಾರೆ. ನಂತರ ಹಾಗೆಯೇ ಸುಗ್ರೀವಾದಿಗಳನ್ನು ಕೂಡ ಅವರವರ ಕಾರ್ಯಕ್ಕೆ ನೀವು ಹೋಗಬೇಕು ಅಂಥೇಳಿ ಅವರನ್ನೆಲ್ಲ ಸತ್ಕರಿಸಿ ಅವರನ್ನು ಕಿಷ್ಕಿಂಧೆಗೆ ಕಳಿಸ್ತಾರೆ. ಜೊತೆಗೆ ವಿಭೀಷಣನನ್ನು ಕೂಡ ಲಂಕಾಧಿಪತಿಯಾಗಿ ನೀನು ಲಂಕೆಯನ್ನು ಆಳೋದೇ ನನ್ನ ಸೇವೆ ಅಂತ ಲಂಕೆಗೆ ಕಳುಹಿಸಿಕೊಟ್ಟು ಮುಂದೆ ಭರತನನ್ನು ಯುವರಾಜನನ್ನಾಗಿ ಮಾಡ್ತಾನೆ. ಅದೇ ರೀತಿ ಇಡೀ ರಾಜ್ಯ ಕಾರ್ಯವನ್ನು ನೋಡ್ಕೊಳ್ಳಿಕ್ಕಾಗಿ ತನ್ನ ತಮ್ಮ ಲಕ್ಷ್ಮಣನನ್ನು ನಿಯೋಜನೆ ಮಾಡ್ತಾನೆ. ಮುಂದೆ ಋಷಿಗಳೆಲ್ಲ ಬಂದು ಪ್ರಾರ್ಥನೆ ಮಾಡಿದಾಗ ಮಧುವಿನ ಮಗ ಲವಣಾಸುರನನ್ನು ನಿಗ್ರಹ ಮಾಡಲಿಕ್ಕೆ ಶತ್ರುಘ್ನನನ್ನು ಕೊಟ್ಟು ಕಳಿಸ್ತಾನೆ. ಶತ್ರುಘ್ನನು ರಾಮನ ಅನುಗ್ರಹದಿಂದ ಅಂಥ ಅವಧ್ಯನಾದ ಬ್ರಹ್ಮಾದಿ ವರಗಳಿಂದ ಕೊಬ್ಬಿದ್ದ ಲವಣಾಸುರನನ್ನು ಸಂಹಾರ ಮಾಡ್ತಾನೆ. ಸಂಹಾರ ಮಾಡಿ ಆ ಜಾಗವನ್ನು ಮಥುರಾ ಪಟ್ಟಣವನ್ನಾಗಿ ನಿರ್ಮಾಣ ಮಾಡಿ ಅಲ್ಲಿ
ಶಾಂತಿಯನ್ನು ತಂದೊಡ್ತಾನೆ. ಹೀಗೆ ಭರತನಿಗೂ ಲಕ್ಷ್ಮಣನಿಗೂ ಶತ್ರುಘ್ನನಿಗೂ ಎಲ್ಲರಿಗೂ ಅವರವರ ಆಡಳಿತದ ಭಾಗವನ್ನು ರಾಮದೇವರು ನಿರ್ಮಾಣ ಮಾಡಿಕೊಡ್ತಾರೆ. ಇಷ್ಟಾಗುವಾಗ ಒಮ್ಮೆ ಒಬ್ಬ ಬ್ರಾಹ್ಮಣ ಕುಮಾರ ಮೃತ್ಯು ಆಗಿದ್ದನ್ನು ಅವನ ವೃದ್ಧ ತಂದೆ ಬಂದು ವಿಲಾಪಿಸಿದಾಗ ರಾಮರಾಜ್ಯದಲ್ಲಿ ಇದ್ಯಾಕೆ ಈ ರೀತಿ ಆಯಿತು ಅಂತ ಚಿಂತನೆ ಮಾಡುವಾಗ ನಾರದರು ಬಂದು, ಇಲ್ಲ, ಇಲ್ಲಿ ಧರ್ಮದ ವ್ಯತ್ಯಯ ನಡೀತಾ ಇದೆ, ಒಬ್ಬ ಶೂದ್ರ ತಪಸ್ವಿ ಈ ಎಲ್ಲ ಅನಿಷ್ಟಗಳಿಗೆ ಕಾರಣ ಅಂತ ರಾಮದೇವರಿಗೆ ಸೂಚನೆ ಮಾಡ್ತಾರೆ. ಆಗ ರಾಮದೇವರು ಪುಷ್ಪಕ ವಿಮಾನವನ್ನೇರಿ, ರಾಮದೇವರಿಗೆ ಹಾಗೆ ಆ ಬ್ರಾಹ್ಮಣ ಕುಮಾರನನ್ನು ಬದುಕಿಸೋದು ದೊಡ್ಡ ವಿಷಯ ಇರಲಿಲ್ಲ, ಆದರೆ ಧರ್ಮದಲ್ಲಿ ವ್ಯತ್ಯಾಸ ಆದಾಗ ಅದು ಪ್ರಜೆಗಳ ಮೇಲೆ ಪರಿಣಾಮ ಬೀರತ್ತೆ, ಅದನ್ನು ನಿಗ್ರಹ ಮಾಡೋದು ರಾಜನ ಕರ್ತವ್ಯ ಅಂತ ತೋರಿಸಿಕೊಡೋದಕ್ಕೋಸ್ಕರ ಶೂದ್ರನನ್ನು ಹುಡುಕ್ತಾ ಬರ್ತಾನೆ. ಆ ಶಂಭೂಕ ಶೂದ್ರ ತಾನು ಮುಂದೆ ಶಿವನಾಗಬೇಕು ಅನ್ನೋ ದುಷ್ಟ ಚಿಂತನೆಯಿಂದ ತಪಸ್ಸನ್ನು ಮಾಡ್ತಾ ಇದ್ದಾಗ ಒಂದೇ ಏಟಿಗೆ ಅವನ ಕುತ್ತಿಗೆಯನ್ನು ತರಿದು ಅವನನ್ನು ನಿಗ್ರಹ ಮಾಡಿದಾಗ ಆ ಬ್ರಾಹ್ಮಣ ಕುಮಾರ ಬದುಕಿ ಬರ್ತಾನೆ. ಅಂತೂ ಹೀಗೆ ಧರ್ಮದ ವ್ಯತ್ಯಯವನ್ನು ತಡಿತಾ ಇದ್ದ ರಾಮ. ಇಷ್ಟೆಲ್ಲ ಆಗುವಾಗ ಬಹಳ ದೂರ ಅರಣ್ಯಕ್ಕೆ ಬಂದಿರ್ತಾನೆ ರಾಮ. ಅಲ್ಲಿ ಅಗಸ್ತ್ಯರು ರಾಮದೇವರಿಗೆ ಒಂದು ಒಳ್ಳೆಯ ಮಾಲೆಯನ್ನು ಸಮರ್ಪಣೆ ಮಾಡ್ತಾರೆ. ಅದರ ಹಿನ್ನೆಲೆಯನ್ನು ಹೇಳ್ತಾರೆ. ಹಿಂದೆ ಶ್ವೇತ ಅನ್ನೋ ಒಬ್ಬ ರಾಜ ಇದ್ದ. ಆತ ಅನೇಕ ಧರ್ಮ ಕಾರ್ಯಗಳನ್ನು, ಬೇಕಾದಷ್ಟು ಯಾಗ ಯಜನಗಳನ್ನು ಎಲ್ಲ ಮಾಡಿದ್ರೂ ಕೂಡ ಸ್ವರ್ಗಲೋಕಕ್ಕೆ ಸೇರಿರ್ತಾನೆ. ಆದರೆ ಇಷ್ಟೆಲ್ಲ ಮಾಡಿದಾಗೂ ಅನ್ನದಾನ ಮಾಡದೆ ಹಸಿವಿನಿಂದ ನರಳಿ ಕೊನೆಗೆ ಸ್ವರ್ಗದಿಂದ ಕೆಳಗೆ ಬಿದ್ದು ತನ್ನ ಮಾಂಸವನ್ನೇ ತಾನು ತಿನ್ನೋ ಅತ್ಯಂತ ದುಃಖವಾದ ಒಂದು ಪರಿಸ್ಥಿತಿಯನ್ನು ತಲುಪಿರ್ತಾನೆ. ಆಗ ಅಗಸ್ತ್ಯರಿಗೆ ಒಂದು ಭಗಭಕ್ತಿಯಿಂದ ತನ್ನ ಒಂದು ಮುತ್ತಿನ ಮಾಲೆಯನ್ನು ಸಮರ್ಪಣೆ ಮಾಡಿ ತನ್ನ ಪಾಪದಿಂದ ಪರಿಹಾರ ಮಾಡಿಕೊಂಡಿರ್ತಾನೆ. ಅಂತಹ ಮಾಲೆಯನ್ನು ನಿನಗೆ ಒಪ್ಪಿಸ್ತಾ ಇದ್ದೇನೆ ರಾಮ ಅಂತ ಅಗಸ್ತ್ಯರು ಅವನಿಗೂ ಒಂದು ಒಳ್ಳೆಯ ಗತಿಯನ್ನು ಕಲ್ಪಿಸಲಿಕ್ಕಾಗಿ ಮತ್ತು ಎಲ್ಲ ಉತ್ತಮ ವಸ್ತುಗಳು ದೇವರಿಗೆ ಸಮರ್ಪಣೆ ಆಗಬೇಕು ಅನ್ನೋದನ್ನು ತೋರಿಸ್ಲಿಕ್ಕಾಗಿ ರಾಮದೇವರಿಗೆ ಆ ಮಾಲೆಯನ್ನು ಹಾಕ್ತಾರೆ. ಇಂತಹ ಶ್ರೀರಾಮದೇವರು ನಮ್ಮೆಲ್ಲರನ್ನ ಸಂರಕ್ಷಣೆ ಮಾಡಲಿ ಅಂತ ರಾಯರು ಹೇಳ್ತಾರೆ. ಅಂತೂ ಈ ರಾಮದೇವರನ್ನ ಸ್ಮರಣೆ ಮಾಡಿದರೆ ಒಳ್ಳೆಯ ಅನ್ನ ಹುಟ್ಟತ್ತೆ ಅನ್ನೋದಕ್ಕೆ ಈ ಒಂದು ಪ್ರಸಂಗವೂ ಒಂದು ದ್ಯೋತಕ ಅಂತ. ಹೀಗೆ ಎಲ್ಲವನ್ನೂ ಕೊಡಬಲ್ಲ ದೇವರಿಗೆ ಲೌಕಿಕ ಅನ್ನವನ್ನು ಕೊಡೋದೇನು ವಿಶೇಷ ಅಲ್ಲ. ಆದರೂ ಕೂಡ ರಾಮದೇವರು ಹೀಗೆ ಉದ್ಧಾರ ಮಾಡಿದ್ದಾರೆ ಶ್ವೇತರಾಜನನ್ನ ಅಗಸ್ತ್ಯರ ಮೂಲಕ ಅನ್ನೋ ಒಂದು ಚಿಂತನೆಯನ್ನು ನಾವು ಮಾಡ್ಬೋದು. ಇಂತಹ ರಾಮದೇವರು ನಮ್ಮನ್ನು ರಕ್ಷಿಸಲಿ. ಯಜ್ಞಂ ತ್ರಿಕೋಟಿನ್ ವ್ಯತದುಷಭರತಾದ್ಯೋಸುರಾನೀಶವಾಕ್ಯ ದ್ಯಾಸಂಧಾಮಾತ್ರಿಪುತ್ರಂ ಭುಜಿಮತ ಸನಯನ್ನಾತ್ಮಸೂನುಸ್ವರಾಜ್ಯೇ ಕೃತ್ವಾ ಹ್ರೀಹನುಮದ್ಧೃತ ವಿಮಲ ಚಲಚ್ಚಾಮರಚ್ಛತ್ರಶೋಭಿ ಬ್ರಹ್ಮಾದ್ಯೈಸ್ತೂಯಮಾನೋ ನಿಜಪುರ ವಿಲಸತ್ಪಾದಪದ್ಮೋವತಾನ್ಮಾಂ. ಇಷ್ಟೆಲ್ಲ ಚೆನ್ನಾಗಿ ರಾಜ್ಯಭಾರ ಮಾಡ್ತಿರುವ ರಾಮದೇವರು ಲಕ್ಷ್ಮಣನ ಪ್ರಾರ್ಥನೆಯಂತೆ ಅಶ್ವಮೇಧ ಯಾಗವನ್ನು ಕೂಡ ಮಾಡ್ತಾರೆ. ಅಂದರೆ ಒಬ್ಬ ಸಾರ್ವಭೌಮ ಚಕ್ರವರ್ತಿಯಾದವನು ತನ್ನ ಎಲ್ಲ ಈ ವಿಜಯವನ್ನು ದೇವರಿಗೆ ಸಮರ್ಪಣೆ ಮಾಡುವ ಒಂದು ಒಳ್ಳೆಯ ವಿಧಿ ಕ್ಷತ್ರಿಯರಿಂದ ಹೇಳಲ್ಪಟ್ಟಿದ್ದು ಅಶ್ವಮೇಧ. ಅದನ್ನು ಕೂಡ ಅತ್ಯಂತ ವಿಜೃಂಭಣೆಯಿಂದ ರಾಮದೇವರು ಮಾಡ್ತಾರೆ. ಅದಕ್ಕೆ ಅಡ್ಡಿ ಬದ್ದಾಗ ಭರತ 3 ಕೋಟಿ ರಕ್ಕಸರಿಂದ ಗಂಧರ್ವ ಪುತ್ರರವರೆಲ್ಲ ಕೊಬ್ಬಿದವರನ್ನು ಭರತ ನಿಗ್ರಹ ಮಾಡ್ತಾನೆ. ಒಟ್ಟಿನಲ್ಲಿ ನಭೂತೋ ನ ಭವಿಷ್ಯತಿ ಎಂಬಂತೆ ರಾಮದೇವರ ಅಶ್ವಮೇಧ ಯಾಗ ಅನ್ನೋದು ನಡೆಯುತ್ತೆ. ಎಲ್ಲರೂ ಇಡೀ ಭೂಮಂಡಲದ ರಾಜರುಗಳು ಸಾಮಂತರುಗಳು ತಾವೇ ಬಂದು ತಮ್ಮ ಕಾಣಿಕೆಗಳನ್ನು ಒಡ್ಡಿ ರಾಮದೇವರ ಈ ಮಹತ್ ಕಾರ್ಯದಲ್ಲಿ ಪಾಲ್ಗೊಂಡು ತಮ್ಮನ್ನು ತಾವು ಪವಿತ್ರರನ್ನಾಗಿ ಮಾಡಿಕೊಳ್ತಾರೆ. ಅಷ್ಟಲ್ಲದೆ ಅತ್ರಿ ಮುನಿ ಪುತ್ರನಿಗೂ ಕೂಡ ರಾಮದೇವರು ಉತ್ತಮವಾದ ಒಂದು ಲೋಕವನ್ನು ಕೊಡ್ತಾರೆ. ಇಷ್ಟೆಲ್ಲ ಆಗುವಾಗ ತನ್ನ ತಮ್ಮಂದಿರ ಎಲ್ಲ ಪುತ್ರರಿಗೂ ಒಂದೊಂದು ಹೊಸ ನಗರವನ್ನು ನಿರ್ಮಾಣ ಮಾಡಿಸಿ ಅವರಿಗೆ ರಾಜ್ಯವನ್ನು ಕೊಟ್ಟು ಇಡೀ ನಗರವನ್ನೇ ಸ್ಥಾಪನೆ ಮಾಡಿದ ನಗರವನ್ನೇ ರಾಜ್ಯವನ್ನು ವಿಸ್ತಾರ ಮಾಡುವುದನ್ನು ರಾಮದೇವರು ನಡೆಸ್ಕೊಡ್ತಾರೆ. ಹಿಂದೊಮ್ಮೆ ಕೈಕೇಯಿ ತನ್ನ ಮಗನಿಗೆ ಎಲ್ಲಿ ರಾಜ್ಯ ಸಿಗೋದಿಲ್ವೋ ಅಂತ ಇಷ್ಟೆಲ್ಲ ಕಾರ್ಯವನ್ನು
ಯೋಜನೆ ಮಾಡಿದರೆ ರಾಮದೇವರು ಅದಕ್ಕೆ ಅಪವಾದ ಅನ್ನುವಂತೆ ತನ್ನ ಎಲ್ಲ ತಮ್ಮಂದಿರಿಗೂ ಅವರ ಇಬ್ಬರಿಬ್ಬರು ಮಕ್ಕಳಂದರಿಗೂ ಕೂಡ ಹೊಸ ಹೊಸ ನಗರಗಳನ್ನೇ ನಿರ್ಮಿಸಿ ಅದರ ಅಧಿಪತ್ಯವನ್ನು ಕೊಟ್ಟು ಅನುಗ್ರಹ ಮಾಡ್ತಾರೆ. ಕೊನೆಯಲ್ಲಿ ತನ್ನ ಮಕ್ಕಳಾದ ಲವಕುಶರನ್ನು ಕೂಡ 2 ನಗರಗಳನ್ನು ಮಾಡಿ ಅವರಿಗೆ ರಾಜ್ಯವನ್ನು ಕೊಟ್ಟು, ಮತ್ತೆ ಮುಂದೆ ರುದ್ರದೇವರು ಬ್ರಹ್ಮದೇವರಿಂದ ಆಜ್ಞಪ್ತರಾಗಿ ಈ ರಾಮರಾಜ್ಯ ಅನ್ನೋದು ಸ್ವರ್ಗವನ್ನೇ ಮೀರಿಸಿದಾಗ ಇನ್ನ ಅವತಾರ ಕಾಲ ಸಮಾಪ್ತಿ ಬಂತು ಅಂತ ಬ್ರಹ್ಮದೇವರು ಶಿವನ ಮೂಲಕ ಈ ಸಂದೇಶವನ್ನು ರಾಮನಿಗೆ ಕೊಡಬಯಸ್ತಾರೆ. ಅದೊಂದು ವಿಚಿತ್ರ ಪ್ರಸಂಗ. ರುದ್ರದೇವರು ಬಂದು ಒಬ್ಬ ಬ್ರಾಹ್ಮಣ ತಾಪಸನ ವೇಷದಲ್ಲಿ ಬಂದು ರಾಮದೇವರನ್ನ ಭೇಟಿ ಮಾಡಬೇಕಂತ ಲಕ್ಷ್ಮಣನನ್ನ ಕೇಳಿ, ನಾನು ಅತ್ಯಂತ ಏಕಾಂತದಲ್ಲಿ ನಿಮ್ಮ ಜೊಂದಿಗೆ ಮಾತಾಡಬೇಕು ಅಂದಾಗ ರಾಮದೇವರು ಲಕ್ಷ್ಮಣನನ್ನ ಕಾವಲಿಗಿಟ್ಟು, ನೀ ಇದನ್ನು ಯಾರನ್ನೂ ಬರ್ಕೊಡ್ದು, ಯಾರು ಬಂದರೆ ನಿನ್ನನ್ನು ನಾನು ಬಿಡ್ತೇನೆ ಅನ್ನೋ ರೀತಿಯಲ್ಲಿ ಲಕ್ಷ್ಮಣನಿಗೆ ಆಜ್ಞೆಯನ್ನು ಮಾಡಿ ರುದ್ರದೇವರನ್ನು ಒಳಗೆ ಕರ್ಕೊಳ್ತಾರೆ. ಅಲ್ಲಿ ರುದ್ರದೇವರು ಬ್ರಹ್ಮದೇವರಿನ ಆಜ್ಞೆಯನ್ನು ತಿಳಿಸಿ, ಪ್ರಾರ್ಥನೆಯನ್ನು ತಿಳಿಸಿ, ದಯಮಾಡಿ ತಾವು ಅವತಾರ ಸಮಾಪ್ತಿ ಮಾಡಬೇಕು ಅಂತ ಕೇಳಿದಾಗ, ಕೇಳೋ ಹೊತ್ತಿಗೆ ಆ ರುದ್ರದವರೇ ಇನ್ನೊಂದು ರೂಪದಿಂದ ದುರ್ವಾಸರಾಗಿ ಬಂದು ಲಕ್ಷ್ಮಣನಿಗೆ ತಮ್ಮ ರಾಮನ ಅನುಜ್ಞೆಯನ್ನ ನಡೆಸಿಕೊಡಲಾಗದೇ ಇದ್ದಂಗೆ ಒಳಗೆ ಪ್ರವೇಶ ಮಾಡ್ತಾರೆ. ಅಲ್ಲಿ ರಾಮದೇವರು ಆ ಕಾಲದಲ್ಲೇ ಎಲ್ಲ ಷಡ್ರಸೋಪೇತವಾದ ಭೋಜನವನ್ನು ಸೃಷ್ಟಿಸಿ ದೂರ್ವಾಸರನ್ನು ತೃಪ್ತಿಪಡಿಸ್ತಾನೆ. ಆಗ ಅವನ ಸಾರ್ವಭೌಮತ್ವವನ್ನು ಮತ್ತೆ ಕೊಂಡಾಡಿ ದೂರ್ವಾಸರು ತಮ್ಮ ಕಾರ್ಯವಾಯಿತು ಅನ್ನೋ ಹಾಗೆ ಮರಳಿದಾಗ, ಇನ್ನು ಲಕ್ಷ್ಮಣ ಈ ಭೂಮಿಯಲ್ಲಿ ಇರೋದು ಬೇಡ ಅಂತ ರಾಮ ಆಜ್ಞೆ ಮಾಡಿದಾಗ ಲಕ್ಷ್ಮಣ ಸರಯೂ ನದಿಗೆ ಹೋಗಿ ತನ್ನ ದೇಹವನ್ನು ಬಿಟ್ಟು ಶೇಷ ರೂಪದಿಂದ ಹೊರಟು ಹೋಗ್ತಾನೆ, ತನ್ನ ಮೂಲ ಸ್ಥಾನವನ್ನು ಸೇರ್ತಾನೆ. ಮತ್ತೆ ತಾನು ಇನ್ನು ಹೊರಡ್ತೇನೆ ಅಂತ ಯಾರ್ಯಾರು ನನ್ನ ಜೊತೆ ಬರಲು ಇಚ್ಛೆ ಪಡ್ತೇರೆ, ಏ ಮೋಕ್ಷ ಪದೇಚ್ಛವಃ ಅಂತ ಎಲ್ಲ ಸಜ್ಜನರು ಬನ್ನಿ ಅಂತ ರಾಮದೇವರು ಆಗಿನ ಕಾಲಕ್ಕೆ ಡಂಗುರ ಹೊಡೆಸಿದ್ರಂತೆ. ರಾಮದೇವರು ಇನ್ನು ತಮ್ಮ ಕಾರ್ಯವನ್ನು ಮುಗಿಸ್ತಾರೆ ಅಂತ ವಿಭೀಷಣಾದಿಗಳು, ಸುಗ್ರೀವಾದಿಗಳು ಎಲ್ಲರೂ ಬಂದು ರಾಮದೇವರ ಜೊತೆ ಬರ್ತೀವಿ ಎಂದಾಗ ಶತ್ರುಘ್ನ, ಭರತ ಎಲ್ಲರೂ ಅವರವರ ಸ್ಥಳದಿಂದ ಬಂದಾಗೂ ಕೂಡ ಎಲ್ಲರಿಗೂ ಅವರವರ ಕಾರ್ಯವನ್ನು ನಿಯೋಜಿಸಿ ವಿಭೀಷಣನಂತೂ ಕಲ್ಪಾಂತವಾಗಿ ಲಂಕೆಯನ್ನು ಪಾಲಿಸಬೇಕು ಅನ್ನೋ ಆನುಜ್ಞೆ ಕೊಟ್ಟು ಕಳುಹಿಸಿಕೊಟ್ಟು, ಮತ್ತೆ ಕೊನೆಯಲ್ಲಿ ಲವಕುಶರಿಗೂ ತಾನು ರಾಜ್ಯದ ಪಟ್ಟಾಭಿಷೇಕವನ್ನು ಮಾಡಿ, ಕೊನೆಗೆ ಹನುಮಂತ ದೇವರು ಜೊತೆಯಲ್ಲಿರುವಾಗೇನೆ ಲಕ್ಷ್ಮೀದೇವಿ, ಸೀತಾದೇವಿ ತನ್ನ 2 ರೂಪಗಳಿಂದ ಶ್ರೀ ಮತ್ತು ಹ್ರೀ ರೂಪಗಳಿಂದ ಜೊತೆಗೆ ನಡೀತಾ ಇರಬೇಕಾದ್ರೆ, ಹನುಮಂತ ದೇವರು ಛತ್ರ ಚಾಮರಗಳನ್ನು ಹಿಡಿತಿರ್ಬೇಕಾದ್ರೆ, ಮೇಲೆ ಬ್ರಹ್ಮಾದಿಗಳು ಸ್ತೋತ್ರ ಮಾಡ್ತಿರ್ಬೇಕಾದ್ರೆ ತನ್ನ ಜೊತೆ ಬರ್ತಿರೋ ಎಲ್ಲ ಭಕ್ತರನ್ನು ಕರೆದುಕೊಂಡು ರಾಮದೇವರು ಹಾಗೇನೇ ವೈಕುಂಠವನ್ನು ಪ್ರವೇಶ ಮಾಡಿದ್ರು ತಮ್ಮ ವಾಸುದೇವ ರೂಪವನ್ನು ತಗೊಂಡು ಅಂತ ಇಲ್ಲಿ ಹೇಳ್ತಾರೆ. ಅಂತೂ ಇಂತಹ ಕಲ್ಯಾಣ ಗುಣಗಳ ಒಂದು ನಿಧಿಯಾದ ರಾಮದೇವರು ಹೀಗೆ ತಮ್ಮ ಅವತಾರ ಸಮಾಪ್ತಿಯನ್ನು ಕೂಡ ಅತ್ಯಂತ ವಿಜೃಂಭಣೆಯಿಂದ ಮಾಡಿ ಇಡೀ ಒಂದು ತಮ್ಮ ಜೀವಿತಾವಧಿಯಲ್ಲಿ ಅನೇಕ ಅಮಾನುಷ ಕಾರ್ಯಗಳನ್ನು ಮಾಡಿದರೂ ಮನುಷ್ಯನಾಗಿ ತನ್ನ ಒಂದು ವ್ಯಾಪ್ತಿಯಲ್ಲಿ ಏನೇನು ಕಾರ್ಯಗಳು, ಏನೇನು ಕರ್ತವ್ಯಗಳು ಅದನ್ನೂ ನಿಭಾಯಿಸಿ ಅತ್ಯಂತ ಒಂದು ವಿಚಿತ್ರವಾದ ಲೀಲೆಯನ್ನು ನಮಗೆ ತೋರಿಸಿದರು. ಅಂತಹ ರಾಮದೇವರ ಪಾದಾರವಿಂದಗಳು ನಮ್ಮನ್ನು ನಿರಂತರ ಕಾಪಾಡಲಿ. ಕಪಿ ಕಟಕಧುರೀಣ ಕಾರ್ಮುಕನ್ಯಸ್ತಬಾಣ ಕ್ಷಪಿತ ದಿತಿಜ ಸೈನ್ಯ ಕ್ಷತ್ರಿಯೇಷು ಅಗ್ರಗಣ್ಯ ಜಲಧಿ ರಚಿತ ಸೇತು ಜಾನಕಿ ತೋಷಹೇತು ಪತಿ ಪತಿ ಗುಣಸಾಂದ್ರ ಪಾತು ಮಾಂ ರಾಮಚಂದ್ರ ಅಂತ ರಾಮದೇವರ ಪಾದಗಳು ಹೆಜ್ಜೆ ಹೆಜ್ಜೆಗೂ ನಮ್ಮನ್ನು ಕಾಪಾಡಲಿ ಅಂತ ವಾದಿರಾಜರು ಸ್ತೋತ್ರ ಮಾಡ್ತಾರೆ. ಹೀಗೆ ಇಂತಹ ರಾಮದೇವರು ನಮ್ಮನ್ನು ರಕ್ಷಣೆ ಮಾಡಲಿ ಅಂತ ರಾಯರು ಇಲ್ಲಿ ಪ್ರಾರ್ಥಿಸ್ತಾ, ಇತಿ ಶ್ರೀರಾಮಚಾರಿತ್ರ ಮಂಜರಿ ಲೇಷತಕೃತ ರಾಘವೇಂದ್ರೇಣ ಯತಿನ ಭೂಯಾದ್ ರಾಮಪ್ರಸಾದದ. ಈ ಒಂದು ಲೇಷತಕೃತಿ ಅನೇಕ ಅರ್ಥಗಳನ್ನು, ಇಷ್ಟು ಲಕ್ಷ ಶ್ಲೋಕಾತ್ಮಕ 24,000 ಶ್ಲೋಕಾತ್ಮಕವಾದ ವಿಷಯವನ್ನು 11 ಪದ್ಯಗಳಲ್ಲಿ ಹೇಳಿದರೂ ಕೂಡ ಸ್ವಲ್ಪ ಹೇಳಿದ್ದೇನೆ ಅಂತ ಅವರ ವಿನಯವನ್ನು ತೋರಿಸ್ತಾ, ಇದು ರಾಮದೇವರ ಪ್ರಸಾದಕ್ಕೆ ಕಾರಣವಾಗಲಿ, ಅವರ ಅನುಗ್ರಹಕ್ಕೆ ಕಾರಣವಾಗಲಿ ಅನ್ನೋ ಒಂದು ವಿನಯವನ್ನು ರಾಯರು ತೋರಿಸ್ತಾ ನಮ್ಮೆಲ್ಲರಿಗೂ ಅವರ ಮೂಲಕ ರಾಮದೇವರ ಅನುಗ್ರಹವನ್ನು ಪ್ರಾರ್ಥನೆ ಮಾಡ್ತಿದ್ದಾರೆ. ಇಂಥ ಒಂದು ರಾಮದೇವರ ಚರಿತ್ರೆಯನ್ನು ಅಲ್ಪ ಶಕ್ತಿಯಿಂದ ಚಿಂತನೆ ಮಾಡೋ ಒಂದು
ಸೌಭಾಗ್ಯವನ್ನು ರಾಯರು ನಮಗೆ ಈ ರಾಮನವಮಿಯಲ್ಲಿ ಕೊಟ್ಟಿದ್ದಾರೆ. ಇದನ್ನು ಅವರಂತರ್ಗತ ಮಧ್ವಾಂತರ್ಗತ ರಾಮದೇವರಿಗೆ ಸಮರ್ಪಣೆ ಮಾಡೋಣ. ಶ್ರೀಕೃಷ್ಣಾರ್ಪಣಮಸ್ತು.